Okay. Ready? ನಂದು 12-13 ಜನ ಆದ್ರು. ನಮಸ್ತೆ. ನಮಸ್ತೆ ಆರ್ಯ ಕಾಮತ್, ನಮಸ್ತೆ. ಕೇಳ್ತದ ಈಗ ಆರ್ಯ? Am I audible? ಕೇಳತ್ತಾ? ಹೌದು ಅಂತಾರೆ ಕೈ ಎತ್ತಿ. ಓಕೆ, 15 ಜನ ಆದ್ರು. ಸ್ಟಾರ್ಟ್ ಮಾಡುವ. ಸೊ ವೆಲ್ಕಮ್ ಟು NTSC GMAT ಸೆಷನ್ಸ್. ಈಗ ನನಗೊಂದು ಹೆಲ್ಪ್ ಮಾಡಿ. ಈಗ ಇಂಗ್ಲಿಷ್ ಮೀಡಿಯಂನವರು ಇಂಗ್ಲಿಷ್ ಮೀಡಿಯಂ ಕೇಳಿದ್ದೆ, ನೀವು ಡೀಟೇಲ್ ಕಳಿಸಿದ್ದೀರಿ ನನಗೆ. ಕನ್ನಡ ಮೀಡಿಯಂ ರೈಸ್ ಯುವರ್ ಹ್ಯಾಂಡ್ ಅಂತ, ಹ್ಯಾಂಡ್ ರೈಸ್ ಮಾಡಿ ಒಮ್ಮೆ ಕನ್ನಡ ಮೀಡಿಯಂ. ಸೊ ಐ ಕ್ಯಾನ್ ಮಿಕ್ಸ್ ಇಟ್ ಅಪ್. ಓಕೆ, ಕನ್ನಡ ಇಲ್ದ್ರೆ ನಾನು ಇಂಗ್ಲಿಷಲ್ಲೇ ಮಾತಾಡ್ತೇನೆ. ಕನ್ನಡ ಮೀಡಿಯಂ ಇದ್ದೀರಾ? ಯಾರು ಹೆಸರು? ಸೃಷ್ಟಿ. ಓಕೆ ಓಕೆ, ಹಾಗಾದ್ರೆ ಮಿಕ್ಸ್ ಮಾಡ್ತೇನೆ ನಾನು. ನೋ ಪ್ರಾಬ್ಲಮ್, ನೀಡ್ ನಾಟ್ ವರಿ. ಈಗ ಜಾಯ್ನ್ ಆಗ್ತಾ ಇದ್ದಾರೆ ಜನನಿ ಮತ್ತೆ ತರುಣ್ ಅಂತೇಳಿ. ಸರಿ, ಇದು 1 ಗಂಟೆ 3/4 ಗಂಟೆವರೆಗೆ ಇದೆ. ಇವತ್ತು ಬ್ರೀಫ್ ಸೆಷನ್ ಮಾಡ್ತೇನೆ. NTSC ಯಾಕೆ ಬೇಕು ಅಂತ ಹೇಳ್ತೇನೆ. ನಿಮಗೆ ಮುಂದೆ ಲೈಫಲ್ಲಿ MBA ಮಾಡಬೇಕು ಅಂತ ಇದ್ರೆ ಬರ್ಕೊಳ್ಳಿ, ಆಯ್ತಾ? ದಿರ್ ಇಸ್ ಎ ಎಕ್ಸಾಮ್ ಕಾಲ್ಡ್ MBA. ಓಕೆ, ಕಾಲ್ಡ್ MBA, Master of Business Administration. ಫಾರ್ ದಟ್ ಯು ಹ್ಯಾವ್ ಎಂಟ್ರೆನ್ಸ್ ಎಕ್ಸಾಮ್. ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ MBAಗೆ. ಅಲ್ಲಿ 180 ಮಾರ್ಕ್ಸ್ ಅಲ್ಲಿ ಕ್ವಶನ್ ಮಾಡ್ತಾರೆ. ದೇ ವಿಲ್ ಡೂ ಎಕ್ಸಾಮ್ ಫಾರ್ 180 ಮಾರ್ಕ್ಸ್ and you have to get 120 or 140. ಏನ್ ಎಕ್ಸಾಮ್ ಅಂತ ಕೇಳಿದ್ರೆ ಅದು ಇದೆ ಏನು GMAT ಅಂತ ಕರೀತಾರೆ, ಮೆಂಟಲ್ ಎಬಿಲಿಟಿ ಟೆಸ್ಟ್. ಮೆಂಟಲ್ ಎಬಿಲಿಟಿ ಟೆಸ್ಟ್, ಇಟ್ ಈಸ್ ಕಾಲ್ಡ್ ರೀಸನಿಂಗ್ ಅಂತ ಕರೀತಾರೆ. ಈಗ ಏನೆಲ್ಲ ಇದೆ ಅಂತ ತೋರಿಸ್ತೇನೆ. ಒಂದು ಕ್ವಶನ್ ಪೇಪರ್ ತೋರಿಸ್ತೇನೆ NTSC ಅಲ್ಲಿ. ಸೊ ದಟ್ ಐ ವಿಲ್ ಶೇರ್ ದ ಸ್ಕ್ರೀನ್. ಸಿ, ದಿಸ್ ಈಸ್ GMAT ಕ್ವಶನ್. ಓಕೆ, ಬರ್ಕೊಳ್ಳಿ. ದೇರ್ ಆರ್ GMAT ಅಂತ ಇದೆ, ಬರೀರಿ. ಜನರಲ್ ನೋಡಿ ಇಲ್ಲಿದೆ, ಇಟ್ ಈಸ್ ಹಿಯರ್. ಈಸ್ ಇಟ್ ವಿಸಿಬಲ್? ಒಂದು ಪೋಲ್ ಮಾಡ್ತೇನೆ ನಾನು, ಪೋಲ್ಸ್ ಮಾಡ್ತೇನೆ. ಹೌ ಇಸ್ ಮೈ ವಾಯ್ಸ್ ಅಂತ ಲಾಂಚ್ ಮಾಡ್ತೇನೆ ನೋಡಿ. ಓಕೆ, ನೀವು ಗುಡ್ ಅಂತ ಕೊಡ್ಬೋದು, ಓಕೆ ಅಂತ ಕೊಡ್ಬೋದು, ನಾಟ್ ಆಡಿಬಲ್ ಅಂತ ಕೊಡ್ಬೋದು. ಸೊ 15 ವಾಯ್ಸಸ್ ಬರ್ಬೇಕು ನಿಮಗೆ. 15, I need 15 voices or 15 votes because we are 17. So okay, good, okay. So I got 12 answers out of 18. I know I need 4 more. I need 4 more. So 11 I got, 12 I got. So okay, I will stop here. ನಿಲ್ಲಿಸಿ ಬಿಡ್ತೇನೆ ನಾನು. ಸೊ ಇದು ಕೇಳ್ತದೆ ಅಂತ ಗೊತ್ತಾಯ್ತು ನನಗೆ. ಎಂಡ್ ಪೋಲ್ ಮಾಡ್ತೇನೆ. ಸರಿ, ಈಗ ನೋಡಿ GMAT, ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಇದೆ. ಓಕೆ, ಇದು ಎಷ್ಟು ಮಾರ್ಕ್ಸ್ ಅಂತ ಇಲ್ಲಿದೆ ನೋಡಿ. ಸಿ, ಇಟ್ ಈಸ್ ಹಿಯರ್. ಸೊ ಇಟ್ ಈಸ್ ಫಾರ್ 100 ಮಾರ್ಕ್ಸ್. ಯು ನೋಟ್ ಡೌನ್, ದಿಸ್ ಈಸ್ ಫಾರ್ 100 ಮಾರ್ಕ್ಸ್. ಯು ಹ್ಯಾವ್ ಟು ಆನ್ಸರ್ ಇನ್ 120 minutes. ಓಕೆ, 120 minutes. ಪ್ಲೀಸ್ ನೋಟ್ ಡೌನ್, ಬರ್ಕೊಳ್ಳಿ. 120 ನಿಮಿಷದಲ್ಲಿ ನೀವು 100 ಕ್ವಶನ್ ಆನ್ಸರ್ ಮಾಡಬೇಕು. ಅಂಡ್ ಯು ಹ್ಯಾವ್ ಟು ಶೇಡ್ ಇಟ್. ಹೀಗೆ ಶೇಡ್ ಮಾಡಬೇಕು, ABCD ಎಲ್ಲ ಶೇಡ್ ಮಾಡಬೇಕು. ಓಕೆ, ಫಸ್ಟ್ ಮ್ಯೂಟ್ ಮಾಡಿ ಇಟ್ಕೊಳ್ಳಿ, ಮ್ಯೂಟ್. ಅದರ್ವೈಸ್ ನಾನೇ ಮ್ಯೂಟ್ ಮಾಡ್ತೇನೆ. ಓಕೆ, ಕೀಪ್ ಇಟ್ ಇನ್ ಮ್ಯೂಟ್. ಓಕೆ, ಈಗ
So 100 questions, 120 minutes. You have to answer in 120 minutes. So that means 2 hours. 2 hours pura sigudilla nimage. Right? I got disturbance. Hello? Unmute ಮಾಡಿ ಇದ್ರೆ ನಾನು ರಿಮೂವ್ ಮಾಡ್ತೇನೆ ನಿಮ್ಮನ್ನು if you disturb us. So listen to me. So 100 marks in 120 minutes. ಈಗ ಈಚ್ ಎಷ್ಟು ಅಂದ್ರೆ 1 minute ಅಂತ ತಿಳ್ಕೊಳ್ತೇವೆ. ಬಟ್ you have to check your hall ticket check ಮಾಡಬೇಕು. hall ticket check ಮಾಡಬೇಕು plus shade ಮಾಡಬೇಕು. So you will get 56 seconds. Please note down. 56 seconds ಸಿಗ್ತದೆ ನಿಮಗೆ. You will get 56 seconds for each question on an average. On an average, you will get 56 seconds. Okay. ಈಗ ನಾನು ರೋಲ್ ಮಾಡಿದ್ರೆ ನೋಡಿ, ಇಂಗ್ಲಿಷ್ ಅಲ್ಲಾದ್ರೆ ಹೀಗಿದೆ, ಕನ್ನಡದಲ್ಲಾದ್ರೆ ಹೀಗಿದೆ. ಈಗ ನೋಡಿ ಈ ರೀತಿ ಕ್ವಶನ್ಸ್ ಇದೆ. ಇವು ಮತ್ತೆ ಓದಿ ನಾನು ಶೇರ್ ಮಾಡ್ತೇನೆ ನಿಮಗೆ. ನೀವು ಶೇಡ್ ಮಾಡ್ಬೇಕು ಹೀಗೆ 1 2 3 ಅಂತಾದ್ರೆ ಹೀಗೆ ಶೇಡ್ ಮಾಡ್ಬೇಕು. ಇಫ್ ಇಟ್ ಈಸ್ 4th ಆನ್ಸರ್, then you have to shade here. So shading is important. It matters a lot. And there is a space for rough work. Rough work igu space irtade nodಕೊಳ್ಳಿ. And the question will be like this. ಈ ರೀತಿಯ ಕ್ವಶನ್ ಇದೆ. both are in English and in Kannada. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. The second thing is, ಕನ್ನಡದಲ್ಲಿ ಇದ್ದ ಕ್ವಶನ್ ಇಂಗ್ಲಿಷ್ ಅಲ್ಲಿ ಇರ್ತದೆ. ಪ್ಲೀಸ್ ನೋಟ್ ದಿಸ್. ಎರಡು ಕ್ವಶನ್ ಇದ್ರಲ್ಲೇ ಇರ್ತದೆ. ಇಲ್ಲಿದೆ ನೋಡಿ ಏನಿದೆ, ಗಾರ್ಡನ್ ಈಸ್ ಕೋಡೆಡ್ ಆಸ್ 49, ಫ್ಲವರ್ ಕ್ಯಾನ್ ಬಿ ಕೋಡೆಡ್ ಆಸ್ ಡ್ಯಾಶ್ ಅಂತ ಕೊಡ್ತಾರೆ. ನೀವೇನ್ ಮಾಡ್ಬೇಕಂದ್ರೆ ಇವತ್ತಿಂದ ಕೆಲವು ಐಡಿಯಾಗಳನ್ನು ಕೊಡ್ತೇನೆ. ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4, ಇ ಅಂದ್ರೆ 5. ಮನೆಯಲ್ಲಿ ಬರ್ಕೊಡ್ಬೇಕು ಅದನ್ನು. ಯು ಹ್ಯಾವ್ ಟು ಮೇಕ್ ಎ ಚಾರ್ಟ್ ಲೈಕ್ ದಿಸ್. ಓಕೆ, ಯು ಹ್ಯಾವ್ ಟು ಮೇಕ್ ಎ ಚಾರ್ಟ್ ಲೈಕ್ ದಿಸ್. ಹೇಗೆ ಕ್ಯಾಪ್ಸಲ್ ಹಾಕಿದೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ yes, you have to note down. ಶೇರ್ ಮಾಡಿದೆ, ಹೀಗೆ ಬರಿಬೇಕು. ಸೊ ನಮ್ಗೇನಾಗತ್ತಂದ್ರೆ ಐ ಸಿಲೆಕ್ಟ್ ಎ ಪೆನ್ ಹಿಯರ್. ಪ್ಲೀಸ್ ನೋಟ್ ದಟ್ ಇದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಸೊ ಜಿ ಅಂದ್ರೆ 7 ಆಗ್ತದೆ ನೋಡಿ. ಜಿ ಅಂದ್ರೆ 7, ಎ ಅಂದ್ರೆ ಫಸ್ಟ್ ಲೆಟರ್, ಆರ್ ಅಂದ್ರೆ 18th ಲೆಟರ್. ಓಕೆ, 18th ಲೆಟರ್, ಆರ್ ಅಂದ್ರೆ 18th ಲೆಟರ್, ಡಿ ಅಂದ್ರೆ 4th ಲೆಟರ್, ಇ ಅಂದ್ರೆ 15th ಲೆಟರ್, ಅಂಡ್ ಎನ್ ಮೀನ್ಸ್ 14th ಲೆಟರ್, 14ನೇ ಅಕ್ಷರ. ನೀವೀಗ ಆಡ್ ಮಾಡಿ ಇದನ್ನು 18, 36, 4, 40, 54, 59 ಆಗ್ತದೆ. ಸೊ ದ ಸಮ್ ಈಸ್ 59. ಓಕೆ, ಸಮ್ ಈಸ್ 59 ನೋಡಿ. 18, 25, 26, 30. ಓಕೆ, 30 ನೋಡಿ, 18. ಓಕೆ, 18 7 25, 5 30, 35, 14 49 ಆಗ್ತದೆ. ಸರ್ 49. ಸಮ್ ಈಸ್ 49. ಸೊ ಗಾರ್ಡನ್ ಫ್ಲವರ್ ಹೇಗೆ ಅಂತ ಕೇಳಿದ್ರೆ, ಎಫ್ ಅಂದ್ರೆ 6, ಎಲ್ ಮೀನ್ಸ್ 12, O means 15, W means 23, okay, E means 5, R means 18. R means 18. ಇದನ್ನೆಲ್ಲ ಆಡ್ ಮಾಡಬೇಕು. 12, 18, 33, 35, 40, 58 ಇನ್ನು ಆಡ್ ಮಾಡಿದ್ರೆ ಎಷ್ಟಾಗ್ತದೆ ನೋಡಿ. ಆನ್ಸರ್ಸ್ ಆರ್ ಹಿಯರ್. ಹುಡುಕ್ಬೇಕು. ಸೊ ಇವತ್ತಿಂದ ಸ್ಟಡಿ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಓಕೆ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇದು ನಮಗೆ ಗೊತ್ತಾಗಬೇಕು ಹೇಗೆ ಅಂತ. ಓಕೆ, ಹ್ಯಾಂಡ್ ಟೂಲ್ ಇದು ಮೂವ್ ಮಾಡ್ತೇನೆ ನೋಡಿ ಹೀಗೆ. ಸೊ ತುಂಬಾ ಕ್ವಶನ್ಸ್ ಹೀಗಿದೆ.
ಇದೆಲ್ಲ ಅದೇ ರೀತಿ ಅದು ಕಲಿಬೇಕು. ಇಫ್ ಯು ಕ್ರ್ಯಾಕ್ ದಿಸ್, ಇಫ್ ಯು ವಾಂಟ್ ಟು ಕ್ರ್ಯಾಕ್ ದಿಸ್ ಕ್ವಶನ್, ಇದು ಕಲಿಲೇಬೇಕು ನೀವು. ಈಗ ನೋಡಿ ಇಲ್ಲಿ ಉಂಟು ಎಸ್ ಎಷ್ಟು, ಬಿ ಎಷ್ಟು, ಎಚ್ ಎಷ್ಟು, ಎಸ್ ಎಲ್ಲ ಕಲಿಬೇಕು ನೀವು. ಹಿಯರ್ ಇಲ್ಲಿ ಏನೋ ಕ್ವಶನ್ ಇದೆ ನೋಡಿ, ಹೀಗೆ ಇಲ್ಲಿ ಯಾವುದು ಆನ್ಸರ್ ಅಂತ ಕೇಳ್ತಾರೆ ಅವರು. ನಾನು ಸ್ವಲ್ಪ ಐಡಿಯಾ ಕೊಡ್ತೇನೆ ಇದು ಹೇಗೆ ಮಾಡ್ಬೇಕು ಅಂತೇಳಿ, ಐಡಿಯಾ ಕೊಡ್ತೇನೆ ಹೇಗೆ ಅಂತ. ನೋಡಿ ಈ ಕ್ವಶನ್ ಹೇಗೆ ಅಂತ ಜಸ್ಟ್ ಮತ್ತೆಲ್ಲ ಸರ್ ಹೇಳ್ತಾರೆ. 18/3 ಬರೀರಿ, 18/3 ಅಂದ್ರೆ ಎಷ್ಟಾಯ್ತು, 6 ಆಯ್ತು, ರೈಟ್? ಇಲ್ಲಿ 6 ಆಯ್ತು, 18/3 ಅಂತ ಹೇಳಿದ್ರೆ 6 ಆಯ್ತು. ಈಗ ಇದು 17 ಬರ್ಬೇಕು, ಹೇಗೆ ಬರುತ್ತೆ ಅಂತ ನೋಡ್ಬೇಕು ನೀವು. ಇದನ್ನು ಕೂಡಿಸಿ, 2 21 ಆಯ್ತು. 21ರಿಂದ 4 ಕಳೀರಿ, 17 ಆಯ್ತು. ಗೊತ್ತಾಗತ್ತಲ್ಲ? ಯು ಆರ್ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಇಟ್ಸ್ ವೆರಿ 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 ಇಂಟ್ರೆಸ್ಟಿಂಗ್. ಅದೇ ರೀತಿ ಇಲ್ಲಿಯೂ ಮಾಡ್ಬೇಕು ನೀವು. ಯು ಹ್ಯಾವ್ ಟು ಡಿವೈಡ್ ಬೈ 6, 6ರಿಂದ ಭಾಗಿಸ್ಬೇಕು. ಭಾಗಿಸಿದ್ರೆ 5 ಆಯ್ತು. ಓಕೆ, 5 ಆಯ್ತು. 18, 5 ಕೂಡಿಸಿ 23 ಆಯ್ತು. 23ರಿಂದ 8 ಕಳೀರಿ, 15 ಆಯ್ತು. ಸೊ ಯು ಕ್ಯಾನ್ ಗೆಟ್ ದ ಆನ್ಸರ್ ಹಿಯರ್. ನೋಡಿ 9 1 9 4 36, 9 4 36 ಗೊತ್ತಾಗ್ತಾ ಇದೆಯಾ? ಸೊ 27 4 31 ಆಯ್ತು. 31ರಿಂದ 12 ಕಳೀರಿ, ವಿಲ್ ಗೆಟ್ ದ ಆನ್ಸರ್. ಯಾರೋ ಚಾಟ್ ಮಾಡಿದ್ರು, ಎಸ್ ಆಡಿಬಲ್, ಎಸ್ ಅಂತ ಹೇಳಿದ್ರು. ಕಾರ್ತಿಕ್, ಎಸ್, ಓಕೆ, ಥ್ಯಾಂಕ್ ಯು. ಈ ರೀತಿ ಆನ್ಸರ್ ಮಾಡುವಂಥದ್ದು. ಸೊ ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್, ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್. ಓಕೆ, ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್. ತುಂಬಾ ಟೆಕ್ನಿಕ್ಸ್ ಗಳನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ನಮ್ಮ ಹತ್ರ ಸ್ಕಿಲ್ ಜಾಸ್ತಿ ಇರಬೇಕಾಗ್ತದೆ. ಸೊ ಇದಕ್ಕೆಲ್ಲ ನೀವು ರೆಡಿ ಆಗಿ, ಸೊ ಯು ವಿಲ್, ದ ಆನ್ಸರ್ ವಿಲ್ ಬಿ ಮೋರ್ ಈಸಿಯರ್ ಫಾರ್ ಯು. ಇದೆಲ್ಲ ಹೀಗೆ ಬೇರೆ ಬೇರೆ ಕ್ವಶನ್ಸ್ ಇದೆ ನೋಡಿ, ಈ ರೀತಿ ಕ್ವಶನ್ಸ್ ಒಮ್ಮೆ ನೋಡಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ಇಲ್ಲಿ ಏನ್ ಮಾಡಿದ್ರು, 8 ಟ್ರಯಾಂಗಲ್ ಮಾಡಿದ್ರು. ಹೀಗೆ ಮಾಡಿದ್ರು, 8 ಟ್ರಯಾಂಗಲ್ಸ್ ಮಾಡಿದ್ರು. ಇಲ್ಲಿ ನೋಡಿ 1 2 3 4 5 6 7 8 ಹೀಗಿದೆ. ಇದರಲ್ಲಿ ಯಾವ್ದು ಇರಬೇಕು ಅಂತ ಅವ್ರು ಕ್ವಶನ್ ಕೇಳೋದು. ಓಕೆ, ಆನ್ಸರ್ ಇಸ್ ವೆರಿ ಸಿಂಪಲ್. ಸೊ ಇಂಥದಕ್ಕೆಲ್ಲ ಆನ್ಸರ್ ಹುಡುಕ್ಬೇಕು ನೀವು. ಸೊ ಹಿಯರ್ ಇಸ್ ಅ ಕ್ವಶನ್. ಸಿ, ಇದನ್ನೆಲ್ಲ ಮತ್ತೆ ಡೀಟೇಲ್ ಹೇಳ್ತೇವೆ. ನಾವೀಗ ಬ್ರೀಫ್ ಆಗಿ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಬ್ಲ್ಯಾಕ್ ಸ್ಪಾಟ್ ಇಲ್ಲಿ ಇತ್ತು ನೋಡಿ, ಬ್ಲ್ಯಾಕ್, ಅದು ಇಲ್ಲಿಗೆ ಬಂತು. ಓಕೆ, ಆಮೇಲೆ ಇಲ್ಲಿ ಬಂತು ನೋಡಿ, ನೆಕ್ಸ್ಟ್ ಆಮೇಲೆ ಇಲ್ಲಿ ಬರಬೇಕು. ಕರೆಕ್ಟ್ ನೋಡಿ, ಇಲ್ಲಿದ್ದ ಬ್ಲ್ಯಾಕ್ ಇಲ್ಲಿಗೆ ಬಂತು, ಇಲ್ಲಿದ್ದ ಬ್ಲ್ಯಾಕ್ ಇಲ್ಲಿಗೆ ಬಂತು. ನೆಕ್ಸ್ಟ್ ಫಿಗರ್ ನೋಡಿ, ಇಲ್ಲಿದ್ದ ಬ್ಲ್ಯಾಕ್ ಇಲ್ಲಿ ಬರಬೇಕು. ಇಲ್ಲಿ ಬ್ಲ್ಯಾಕ್ ಬರಬೇಕಾದ್ರೆ ಇದು ಅಥವಾ ಇದು ಆನ್ಸರ್ ಇರಬೇಕು. ಕರೆಕ್ಟ್? ದೀಸ್ ಟು ಆನ್ಸರ್ ಅಲ್ಲ, ಸ್ವಲ್ಪ ನೋಡಿ, ಇದು 2 ಆನ್ಸರ್ ಅಲ್ಲ, ಇದು 2 ಆನ್ಸರ್. ಇದು 2 ಆನ್ಸರ್ ಆದ್ರೆ ಇಲ್ಲಿಗೂ ಆಗ್ಲಿಲ್ಲ. ವಿ ನೀಡ್ ಎ ಕ್ಲಾರಿಟಿ. ಇಲ್ಲಿ ನೋಡಿ, ಇಲ್ಲೊಂದು ಬ್ಲ್ಯಾಕ್ ಸ್ಪಾಟ್ ಇದೆ, ಅದು ಹಿಂದೆ 2 ಸ್ಟೆಪ್ ಬಂತು, ಇಲ್ಲಿ ಬಂತು ನೋಡಿ, 2 ಸ್ಟೆಪ್ ಹಿಂದೆ ಬಂತು. ಸೊ ಇಲ್ಲಿದ್ದದ್ದು 2 ಸ್ಟೆಪ್ ಹಿಂದೆ ಬರ್ಬೇಕು. ಇದು ನೋಡಿ, ಹೀಗೆ ಕ್ಲಾಕ್ ವೈಸ್ ಮೂವ್ ಆಗ್ಬೇಕು. ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್, ಇದು ಆಂಟಿ ಕ್ಲಾಕ್ ವೈಸ್ ಮೂವ್ ಆಗ್ಬೇಕು. ಸೊ ಇಲ್ಲಿದ್ದದ್ದು ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್ ಮೂವ್ ಆದ್ರೆ ಇಲ್ಲಿ ಬರ್ತದೆ ಡಾಟ್. ಇಲ್ಲಿ 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 ಡಾಟ್ ಬರುದು ಥರ್ಡ್ ಆನ್ಸರ್. ಸೊ ಇಂಥದ್ದೆಲ್ಲ ನಿಮ್ಗೆ ಸರ್ ಮೇಡಮ್ಗಳು ಹೇಳಿಕೊಡ್ತಾರೆ. ಈಗ ಇಲ್ಲಿ ನೋಡ್ಬೇಕು, ಇದೆಲ್ಲ ಕ್ವಶನ್ಸ್, ಇದೆಲ್ಲ ಈಸಿ ಇದೆ ನಿಮ್ಗೆ. ಓಕೆ, ಈ ರೀತಿ ಕ್ವಶನ್ಸ್ ಇದೆ. ಮತ್ತೆ ನೋಡಿ, ಹೀಗೆ ಫಿಗರ್ಸ್ ಕೊಡ್ತಾರೆ. ಚಹಾ ಕುಡಿಯೋರು ಎಷ್ಟು ಹೇಳ್ತಾರೆ, ಹಾಲು ಸೇವಿಸುವವರು ಗೊತ್ತಾಗ್ತದೆ, ಹಣ್ಣಿನ ರಸ ಸೇವಿಸುವವರು ಗೊತ್ತಾಗ್ತದೆ, ಕಾಫಿ ಸೇರಿಸುವವರು ಗೊತ್ತಾಗ್ತದೆ, ಎಲ್ಲ ಗೊತ್ತಾಗ್ತದೆ. ಆಗ ಅವ್ರು ಕೇಳ್ತಾರೆ ಇದೆಲ್ಲ ಎಷ್ಟು ಜನ ಅಂತ. ಅದನ್ನು ಸರ್ ಹೇಳ್ತಾರೆ, ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಆನ್ ದ್ಯಾಟ್. ಇಲ್ಲಿ ಉಂಟು ಆನ್ಸರ್, ಒಂದು ಟೆಕ್ನಿಕ್, ಇದೆಲ್ಲ ಹುಡುಕುವಂತ ವೆರಿ ಇಂಟ್ರೆಸ್ಟಿಂಗ್. ಇದು ನಿಮ್ಗೆ ಕ್ಲಾಸಲ್ಲಿ ಇದನ್ನು ಹೇಳಿಕೊಡುದಿಲ್ಲ. ಮತ್ತೆ FA1 FA2 FA3ಗೆ ಬರುದಿಲ್ಲ ಇದು. ಆದ್ರೆ ಲೈಫ್ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಬರುತ್ತೆ. ಇಲ್ಲೆಲ್ಲ ಬರ್ತದೆ, ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಯಾವುದು ಅಂತ ನೋಡುವಾಗ ತುಂಬಾ ಟಫ್ ಕಾಣ್ತದೆ. ಬಟ್ ವಿ ಹ್ಯಾವ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್. ನಮ್ಮಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ, ಇದನ್ನು ಚೆನ್ನಾಗಿ ಹೇಳಿಕೊಡ್ತಾರೆ ನಿಮಗೆ. ನೋಡಿ, ಈ ರೀತಿಯ 3 ಕ್ವಶನ್ ಬರ್ತದೆ. ಈಗ ಡೈಸ್ ಅಂತ ನೀವು ಆಡಿದ್ದೀರಿ ಮಕ್ಕಳೇ.
ಓಕೆ, ಡೈಸ್ ಅಂತ ನೀವು ಆಡಿದ್ದೀರಿ, ಫೋಲ್ಡ್ ಮಾಡಿದ್ರೆ ಹೇಗೆ ಕಾಣ್ತದೆ ಅಂತ ಕೇಳುದು. ಈ ಡೈಸ್ ಇದೆಯಲ್ಲ ಇಲ್ಲಿ ಓಪನ್ ಮಾಡಿ ಫೋಲ್ಡ್ ಮಾಡಿದ್ರೆ ಹೇಗೆ ಕಾಣ್ತದೆ ಅಂತ ಕೇಳುದು. ಇದಕ್ಕೊಂದು ಟೆಕ್ನಿಕ್ ಇದೆ, ಅದನ್ನು ಸರ್ ಅಥವಾ ಮ್ಯಾಮ್ ಹೇಳ್ತಾರೆ ಹೇಗೆ ಕಾಣ್ತದೆ. ಈಗ ನೋಡುವಾಗ ಅದು ತಪ್ಪು ತಪ್ಪು ಕಾಣ್ತದೆ, ಬಟ್ ನಾವು ನಿಮ್ಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡ್ತೇವೆ. ಈಗ ಇದು ನೋಡಿ ಹೇಳ್ತೇನೆ ನಾನು, ಒಂದನೇದು ಆನ್ಸರ್ ಅಲ್ಲ, ಒಂದನೇದು ಆನ್ಸರ್ ಅಲ್ಲ. ಓಕೆ, ಫಸ್ಟ್ ಈಸ್ ನಾಟ್ ಅ ಆನ್ಸರ್. ಸೆಕೆಂಡ್ ಹೌದಾ ಅಂತ ಕೇಳಿದ್ರೆ ಅದು ನೋಡ್ಬೇಕು. ಥರ್ಡ್ ಆನ್ಸರ್ ಅಂತ ನೋಡ್ಬೇಕು, ಬಿ ಸಿ. ಥರ್ಡ್ ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ, ಬಿ ಸಿ. ಓಕೆ, ಇದು ಆನ್ಸರ್ ಅಂತ ಕೇಳ್ಬೋದು, ಡಿ ಎ ಇ. ಇದರಲ್ಲಿ ಯಾವ್ದು ಆನ್ಸರ್ ಅಂತ, ಇದಲ್ಲ ಇದಲ್ಲ, ಇದರ್ ದಿಸ್ ಆರ್ ದಿಸ್. ಅದು ಹೇಗೆ ಅಂತ ಒಂದು ಮೆಸೇಜ್ ಇದೆ ಅದಕ್ಕೆ. ಇಲ್ಲಿದೆ ನೋಡಿ, ಹೀಗೊಂದು ಡೈಸ್ ಇದೆ, ಇದು ಬಿಡಿಸಿದ್ರೆ ಹೇಗೆ ಬರ್ತದೆ ಅಂತ ಕೇಳೋದು. ಇದ 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 ಸೋ ಮೆನಿ ಪೊಸಿಷನ್ಸ್ ಆರ್ ಗಿವನ್. ಪೊಸಿಷನ್ ಕೊಟ್ಟಿದ್ದಾರೆ, ಹೇಗೆ ಅಂತ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಎಸ್ ಅಂತ ತಿಳಿಸಿ ನೋಡುವ. ಈಗ ನೋಡ, ಆನ್ಸರ್ ಮಾಡಿ ಹೇಳಿ, ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಡು ಯು ಫಾಲೋ ಮೀ? ಎಸ್ ಚಾಟ್ ಮಾಡಿ ಇಲ್ದ್ರೆ. ಓಕೆ, ಎಸ್ 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 ಎಸ್, ಪ್ರತೀಕ್ಷಾ ಆಳ್ವಾ, ಆರ್ಯ ಕಾಮತ್. ಓಕೆ, ಫೈನ್, ಥ್ಯಾಂಕ್ ಯು ವೆರಿ ಮಚ್. ಈಗ ನೀವು ಅನ್ಮ್ಯೂಟ್ ಮಾಡ್ಬೋದು, ಬೇಕಾದ್ರೆ ಮಾತ್ರ ಯೂಸ್ ಮಾಡಿ. ನೋಡಿ, ಈ ರೀತಿ ಡೈಸಿನ 3 ಕ್ವಶನ್ಸ್ ಕೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಇದರ ಈ ಫಿಗರ್ ಅಲ್ಲಿ ಹೌ ಮೆನಿ ಟ್ರ್ಯಾಂಗಲ್ಸ್ ಆರ್ ದೇರ್, ತ್ರಿಭುಜ ಎಷ್ಟಿದೆ ಅಂತ ಮೋಸ್ಟ್ ಕನ್ಫ್ಯೂಷನ್. ಓಕೆ, ಟ್ರ್ಯಾಂಗಲ್ ಎಷ್ಟಿದೆ ಅಂತ ಕೇಳೋದು. ನಾವು ಟ್ರ್ಯಾಂಗಲ್ ಹುಡುಕ್ಬೇಕು. ಮತ್ತೆ ಪ್ಯಾರಲೋಗ್ರಾಮ್ಸ್, ಸಮಾಂತರ ಚತುರ್ಭುಜ ಎಷ್ಟಿದೆ ಅಂತ ಹುಡುಕ್ಬೇಕು. ಅದಕ್ಕೆ ಏನಂದ್ರೆ ಫಸ್ಟ್ ಟ್ರ್ಯಾಂಗಲ್ ಹುಡುಕಿದ್ರೆ ಗೊತ್ತಾಗ್ತದೆ ಆನ್ಸರ್ ಎಷ್ಟು ಅಂತ. ಓಕೆ, ಸರಿ. ಮತ್ತೆ ಸಮಾಂತರ ಚತುರ್ಭುಜ ಎಷ್ಟು ಅಂತ ಆಮೇಲೆ ಹುಡುಕಿ ಕ್ಲಾರಿಟಿ. ಇದ್ರಲ್ಲಿ ನೋಡಿ ಎಷ್ಟು ಹಾಫ್ ಸರ್ಕಲ್ಸ್ ಇದೆ, ಸೆಮಿ ಸರ್ಕಲ್ಸ್ ಇದೆ ಅಂತ ಕೇಳೋದು. ಅರ್ಧ ವೃತ್ತ ಎಷ್ಟಿದೆ ಅಂತ. ಅದಕ್ಕೊಂದು ಮೆಥಡ್ ಇದೆ, ನೋಡ್ಲಿಕ್ಕೆ ಈಸಿ ಇದೆ. 1 ಡಯಾಮೀಟರ್ ಹೇಳಿದ್ರೆ ಎಷ್ಟು, 2 ಹೇಳಿದ್ರೆ ಎಷ್ಟು, ಹೀಗೆಲ್ಲ. ಓಕೆ, ಆನ್ಸರ್ ಮಾಡ್ಬೋದು. ನೋಡಿ, ಇದರಲ್ಲಿ ಎಷ್ಟು ಟ್ರಪೀಸಿಯಂ ಇದೆ, ಟ್ರಾಪಿಜ ಇದೆ, ನೋಡ್ಲಿಕ್ಕೆ ಕನ್ಫ್ಯೂಷನ್ ಈಸಿ, ಬಟ್ ನಾವು ಮೆಥಡ್ ಹೇಳಿ ಕೊಡ್ತೇವೆ ನಿಮಗೆ. ಸೊ ದೀಸ್ ಆರ್ ದ ಥಾಟ್ ಪ್ರೊವೋಕಿಂಗ್ ಕ್ವಶನ್ಸ್ ಅಂತ ಕರೀತಾರೆ. ಇಲ್ಲೊಂದು ಡೇಟಾ ಕೊಟ್ಟಿದ್ದಾರೆ, ನೋಡುವಾಗ ವಿಚಿತ್ರ ಕಾಣ್ತದೆ, ಏನು ಗೊತ್ತಾಗೋದೇನು ಡೈರೆಕ್ಟ್ ಎಕ್ಸಾಮಿಗೆ ಹೋದ್ರೆ. ಆದ್ರೆ ಇದರಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗ್ತದೆ. ಈಗ ನೋಡಿ, ಇಲ್ಲಿ ಏನಾಗ್ಬೇಕು ಅಂತ ನೋಡಿ. ಓಕೆ, ಇಲ್ಲಿ ಏನಾಗ್ಬೇಕು, ಇದೇನಾಗ್ಬೇಕು ನೋಡಿ, ಹೀಗೊಂದು ಪಾರ್ಟ್ ಇದೆ, ಈ ಪಾರ್ಟ್ ಕಿಟಕಿಯಲ್ಲೆಲ್ಲ ಇರ್ಬೋದು ನೋಡಿ. ಕಿಟಕಿಯಲ್ಲಿ ಹೀಗೊಂದು ಕಿಟಕಿ ಇದೆ, 3 ಪಾರ್ಟ್ ಇದೆ. ಈ ಪಾರ್ಟ್ ಹೇಗಿರ್ಬೇಕು ಅಂತ ಕೇಳುದು ಅವರು. ಯಾವ ಪಾರ್ಟ್ ಇದರಲ್ಲಿ ಫಿಟ್ ಮಾಡಿದ್ರೆ ಸೂಟ್ ಆಗ್ತದೆ ಅಂತ ಕೇಳುದು. ಫಸ್ಟಿಗೆ ಹೀಗಿರ್ಬೇಕಾ ನೋಡಿ, ಹೀಗಿರ್ಬೇಕು ನೋಡಿ, ಬೇಕಿದ್ರೆ ಹೀಗಿರ್ಬೇಕು ನೋಡಿ, ಹೌದಾ ಅಂತ. ಆಮೇಲೆ ಈ ರೀತಿ ಇರಬೇಕು ನೋಡಿ, ಇಂಟ್ರೆಸ್ಟಿಂಗ್ ಇದು. ಆಮೇಲೆ ಹೀಗಿರ್ಬೇಕು, 2 ಹೀಗೆ ಬರಬೇಕು. ಹೀಗೆ ಬರ್ಬೇಕಾದ್ರೆ ನೋಡಿ, ಇದಲ್ಲ ಅಂತ ಗೊತ್ತಾಯ್ತು. ಓಕೆ, ಇದು ಅಲ್ಲ ಅಂತ ಗೊತ್ತಾಯ್ತು. ಇನ್ನು ಇದು ಅಥವಾ ಇದು, ಹೇಗ್ ನೋಡ್ತೀರಿ ಇದನ್ನು? ಈಗ ನೋಡಿ, ಇದಲ್ಲ ಗೊತ್ತಾಯ್ತು, 2 ವೃತ್ತ ಇಲ್ಲ. ಸೊ ಯಾವುದು ಅಲ್ಲ ಅಂತ ನೋಡ್ಬೇಕು ನೀವು. ಹೀಗಾಯ್ತು. ಈಗ ಇದು ಕೆಳಗಡೆ ಇದೆ, ಇದು ಕೆಳಗಡೆ ಇದೆ, ದಿಸ್ ಇಸ್ ಎಟ್ ದ ಲೋವರ್ ಸೈಡ್. ಸೊ ಇಲ್ಲಿ ಹೀಗೆ ಮಾಡಿ ಶುಡ್ ಬಿ ಅಪ್ಪರ್ ಸೈಡ್. ಆನ್ಸರ್ ಹೇಳ್ತೀರಾ ಚಾಟ್ ಮಾಡಿ. ಸೊ ಫಸ್ಟ್ ಆನ್ಸರ್ ಆರ್ಯ ಕಾಮತ್, ಯು ಆರ್ ರೈಟ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಹೀಗೆಲ್ಲ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ, ಯಾವ ಪಾರ್ಟ್ ಬೇಕು ಅಂತ. ಲೈಫಲ್ಲೂ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೆ ಇದೆಲ್ಲ ಬೇಕಾಗ್ತದೆ. ಓಕೆ, ಹೀಗೆಲ್ಲ ಇದೆ. ಇದನ್ನ ನಾನೀಗ ತೋರಿಸೋದಿಲ್ಲ. ಮತ್ತೆ ಈಗ ಹೇಗೆ ಎಳಿಬೇಕು, ಈ ಗೆರೆ ಹೀಗೆ ಎಳಿಬೇಕು, ಹೀಗೆಲ್ಲ ಇದೆ. ಹೀಗೆ ಗೆರೆ ಎಳಿಬೇಕಿದು, ಹೀಗೆ ಗೆರೆ ಎಳೆದ್ರೆ ಇದಲ್ಲ ಆನ್ಸರ್. ನೆಕ್ಸ್ಟ್ ಇದು ಪುನಃ ಕ್ಲಾರಿಟಿ ಮಾಡಬೇಕು. 2 ಗೆರೆ ಹೀಗೆ ಬರಬೇಕು. ಸೊ ಇಲ್ಲಿ 2 ಗೆರೆ ಇಲ್ಲ, ಇದಲ್ಲ, ಇದು ಅಲ್ಲ. ಸೊ ಇದು ಅಥವಾ ಇದು. ಸೊ ಹೀಗೆಲ್ಲ ಆನ್ಸರ್ ಮಾಡಿದ್ರು ಯಾರು, ಸಂಬಡಿ. ಯಸ್ ಸೆಕೆಂಡ್ ಇಸ್ ದ ಆನ್ಸರ್. ಹೀಗೆಲ್ಲ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆಯ್ತಾ? ಇದರಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾರೆ, ಮತ್ತೆ ರೀಸನ್ ಇದೆ. ಸೊ ಇದನ್ನೆಲ್ಲ ನಾನು ಹೇಳಿಕೊಡ್ತೇನೆ. ಸೀರೀಸ್ ಇದೆ, ಯಾಕೆ ಅಂತ ಹೇಳ್ತೇವೆ.
ಅದರಲ್ಲಿ ಯಾವುದು ತಪ್ಪಾಗಿದೆ ಅಂತ ನೋಡಿ. ಪುನಃ ಎ ಅಂದ್ರೆ ಒಂದು, ಹೀಗೆಲ್ಲ ಇದೆ. ಇದರಲ್ಲಿ ಬೇರೆ ಯಾವುದು ಅಂತ ಕೇಳುದವರು. ಸೊ ನೀವು ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ, ನೆಕ್ಸ್ಟ್ ವೀಕ್ ಕ್ಲಾಸಿಗೆ ಬರುವಾಗ ಈ ಚಾರ್ಟ್ ಅನ್ನು ಮಾಡಿ, ಯು ಸ್ಟಡಿಡ್ ದಟ್. ಎಸ್, ಸೆಕೆಂಡ್ ಇಸ್ ದ ಆನ್ಸರ್. ಈಗ ಬಂತು ಆನ್ಸರ್. ನೀವು ನೋಡಿ ಅದನ್ನು, ಹೀಗೆಲ್ಲ ಇದೆ, ತುಂಬಾ ಇದೆ ಇಂಥದ್ದು ನೋಡಿ. ಈಗ ಇದು ಚಾರ್ಟ್ ಅನಾಲಿಸಿಸ್ ಅಂತ ಇದೆ, ಅದನ್ನು ಹೇಳಿಕೊಡ್ತೇವೆ ನಾವು. ಚಾರ್ಟ್ ಅನಾಲಿಸಿಸ್ ಅಲ್ಲಿ 2, 3, 5 ಮಾರ್ಕ್ ಇದೆ. ಇಲ್ಲಿದೆ ನೋಡಿ, 1776 ಜುಲೈ 16 ಯಾವ ದಿನ ಅಂತ ಕೇಳುದು. ನೋಡುವಾಗ ಗೊತ್ತೇ ಆಗುದಿಲ್ಲ ಇದು ಎಂತ ಅಂತ, ಯಾವುದಂತ ಗೊತ್ತಾಗೋದಿಲ್ಲ ಇದು. ಸೊ ದೇರ್ ಇಸ್ ಎ ಮೆಥಡ್, ಅದಕ್ಕೊಂದು ಮೆಥಡ್ ಇದೆ ಹುಡುಕ್ಲಿಕ್ಕೆ. ಆ ಮೆಥಡ್ ಹೇಳ್ತಾನೆ. ಇಲ್ಲಿ ನೋಡಿ, 2005 ಮಾರ್ಚ್ ತಿಂಗಳ ಯಾವ ದಿನಾಂಕ 2ನೇ ಶನಿವಾರ ಅಂತ ಕೇಳ್ತಾರೆ. ಸೊ ನೀವು, ಯು ಆರ್ ನಾಟ್ ಅಲೌಡ್ ಟು ಟೇಕ್ ಮೊಬೈಲ್ ಆರ್ ಎನಿ ಗ್ಯಾಜೆಟ್ಸ್ ಇನ್ ಟು ದ ಕ್ಲಾಸ್ ರೂಮ್. ಕ್ಲಾಸ್ ರೂಮಿಗೆ ಯಾವುದು ನೀವು ಕೊಂಡೋಗುವಾಗಿಲ್ಲ. ಬಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಯೂಸಿಂಗ್ ಪೆನ್ ಅಂಡ್ ಪೇಪರ್. ಸೊ ಇನ್ನೊಂದು ನೋಡಿ, ಇದು ಯಾವ ವಾರ ಅಂತ ಕೇಳ್ತಾರೆ. 2019 ಇಸವಿಯ ಮೊದಲ ದಿನ ಮಂಗಳವಾರ. The first day of the year 2019 is Tuesday. 2020 ಇಸವಿಯ ಕಡೆಯ ದಿನ. ಅನ್ಮ್ಯೂಟ್ ಮಾಡಬೇಡಿ. ಓಕೆ ಪ್ಲೀಸ್. ಹೀಗೆಲ್ಲ ಕೇಳ್ತಾರೆ, ಈ ರೀತಿ ಕೇಳ್ತಾರೆ. ಈ ರೀತಿ ಕ್ವಶನ್ಸ್ ಎಲ್ಲ, ಸೋ ಮೆನಿ ಕ್ವಶನ್ಸ್ ಆರ್ ಹಿಯರ್. ಮೋಸ್ಟ್ ನೋಡಿ, ಇಲ್ಲಿ ಇದೇನ್ ಟೆಸ್ಟ್ ಮಾಡ್ತಾರೆ ಗೊತ್ತುಂಟ, ನೀವು ತುಂಬಾ ಶೂಡ್ ಇದ್ದೀರಾ ಅಂತ. ಶೂಡ್ ಅಂದ್ರೆ ಬುದ್ಧಿವಂತಿಕೆ. ಹೇಗಂದ್ರೆ ನೋಡಿ, ಅನುಕ್ರಮ ಸಂಖ್ಯೆಗಳ ಮೊತ್ತವು ಅವುಗಳ ತಕ್ಷಣ ಮುಂದಿನ ಸಂಖ್ಯೆ ಆಗ್ಬೇಕು. ಅಂಥದ್ದು ಎಷ್ಟು ಉಂಟು ಅಂತ ಕೇಳುದು. ಅಂದ್ರೆ ಏನ್ ಗೊತ್ತಾಯ್ತಾ, 5, 3, 8 ಒಂದಿದೆ. ಓಕೆ, 8, 1, 9 2 ಇದೆ. 1, 9 ಇಲ್ಲ. 9, 7 ಆಗುದಿಲ್ಲ. 7, 4 ಇಲ್ಲ. ಓಕೆ, ಹೀಗೆ ಬೇರೆ ಬೇರೆ ಇದೆ ನೋಡಿ. 4, 2, 6 ಅಂಥದ್ದು ಎಷ್ಟಿದೆ ಅಂತ ಕೇಳುದು. ಕ್ವಿಕ್ ಆಗಿ ಹೇಳ್ಬೇಕು ನೀವು. ಸೊ ವಿದಿನ್ 30 seconds you have to answer, or within 56 seconds. ನೋಡಿ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಒನ್ ಮೋರ್ ಕ್ವಶನ್ ಇಸ್ ಹಿಯರ್. ನೋಡಿ, ಎ ಟು ಝಡ್ ಬರೀದಂತೆ. ಯು ಕ್ಯಾನ್ ರೀಡ್ ಫ್ರಮ್ ಇಂಗ್ಲಿಷ್ ಆರ್ ಯು ಕ್ಯಾನ್ ರೀಡ್ ದ ಕನ್ನಡ ವರ್ಷನ್. ಎ ಟು ಝಡ್ ವರೆಗಿನ ಆಂಗ್ಲ ಭಾಷಾ ಸರಣಿಯಲ್ಲಿ ಮೊದಲ 10 ಕೊನೆಯ 10 ಅಕ್ಷರಗಳನ್ನು ಉಲ್ಟ ಬರೆಯುವುದಂತೆ. ಡಿ ಮತ್ತೆ ಟಿ ಅಕ್ಷರಗಳ ನಡುವೆ ಎಷ್ಟು ವ್ಯಂಜನಾಕ್ಷರಗಳ ಸಂಖ್ಯೆ ಇದೆ? ವ್ಯಂಜನಾಕ್ಷರ ಅಂದ್ರೆ ಗೊತ್ತುಂಟ, ಹೌ ಮೆನಿ ಕಾನ್ಸನೆಂಟ್ಸ್ ಆರ್ ದೇರ್? ಕಾನ್ಸನೆಂಟ್ ಎಷ್ಟಿದೆ ಅಂತ ಕೇಳುದು ಅವರು. ಉಲ್ಟಾ ಬರ್ದು ಲೇಟ್ ಆಗ್ತದೆ, ಬಟ್ ವಿ ಶುಡ್ ನೋ ಹೌ ಟು ರೈಟ್ ದಟ್. ಇಲ್ಲಿ ಇದು ಯಾವುದು ಅಂತ ಕೇಳ್ತಾರೆ ಅವರು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ಸ್ವಲ್ಪ ಹೇಳಿಕೊಡ್ತೇನೆ ಹೇಗೆ ಅಂತ, ನಿಮ್ಗೂ ಗೊತ್ತಾಗ್ಬೋದು ಇಲ್ಲಿ ಯಾವುದು ಅಂಕೆ ಅಂತ ಕೇಳುದವರು. ಓಕೆ, ನಾನೇನ್ ಮಾಡ್ತೇನೆ ನೋಡಿ, ಹೀಗೆ ಮಾಡ್ತೇನೆ. 9 ಆದ್ಮೇಲೆ 11, ಓಕೆ, 13, 15 ನೋಡಿ. ಡಿಫರೆಂಟ್ ವೇ ಆಫ್ ಆನ್ಸರಿಂಗ್ ಎ ಕ್ವಶನ್. ಇಲ್ಲಿ ನೋಡಿ, 12, 14, 16 ಯಾರೋ ಇಬ್ರು ಆನ್ಸರ್ ಮಾಡಿದ್ರು. ಯಾರು? ಆಶ್ಲೇಷ್, ಸಿಂಚನ್, ಕಾರ್ತಿಕ್. ಯಾಸ್, ಹೀಗೆ. ಸೊ ಆನ್ಸರ್ ಇಸ್ 16 ಕೂಡ್ಲೆ ಆಗ್ತದೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ 9th ಅಲ್ಲಿ ಯಾರಿದ್ರು GMAT ಕಂಪ್ಲೀಟ್ ಮಾಡಿ. 10th ಅಲ್ಲಿ ಇದ್ರು ಈ ವರ್ಷವೇ ಕಲೀರಿ. ಸೊ ಯು ರೀಡ್ ದಿಸ್ ಅಷ್ಟೇ. ಇಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ವಿಚ್ ಇಸ್ ದ ನೆಕ್ಸ್ಟ್ ನಂಬರ್ ಅಂತ. ಐ ವಿಲ್ ಟೆಲ್ ಯು ಹೌ. ಈಗ ಹೇಗೆ ಅಂತ ಇವತ್ತು ಹೇಳ್ತೇನೆ ಅಷ್ಟೇ. ಇಲ್ಲಿ ನೋಡಿ, ಡಿಫರೆನ್ಸ್ ಬರ್ಕೊಳ್ಳಿ ಆಯ್ತಾ. +4, ಡಿಫರೆನ್ಸ್ ಇಸ್ +4. ಇಲ್ಲಿ ನೋಡಿ, ಡಿಫರೆನ್ಸ್ ಇಸ್ +6, +6. ಇಲ್ಲಿ ಡಿಫರೆನ್ಸ್ ನೋಡಿ, ಇಟ್ ಈಸ್ +8. ಓಕೆ, ಬರ್ಕೊಂಡ್ರ? +8. ಇಲ್ಲಿ ಡಿಫರೆನ್ಸ್ ನೋಡಿ, +10. ಇಲ್ಲಿ ಡಿಫರೆನ್ಸ್ ನೋಡಿ, +12. ಗೊತ್ತಾಗತ್ತಾ? ನೋಡಿ, 4, 6, 8, 10, 12. ನೆಕ್ಸ್ಟ್ ಎಷ್ಟು? 14.
ದ ಡಿಫರೆನ್ಸ್ ಶುಡ್ ಬಿ 14. ಆಡ್ ಮಾಡಿ ನೋಡಿ. ನನಗೆ 3 ಮೆಸೇಜ್ ಬಂತು. ಐ ಗಾಟ್ 4 ಆನ್ಸರ್ಸ್. ಎಸ್, ಆನ್ಸರ್ ಇಸ್ 56. ತನ್ವಿ, ಸೃಷ್ಟಿ, ಸಿಂಚಾನ್, ಕಾರ್ತಿಕ್. ಇನ್ನೊಬ್ರು ಯಾರೋ ಇದ್ದಾರೆ. ತನ್ವಿ, ಯಸ್, ಸೃಷ್ಟಿ, ತನ್ವಿ, ಸಿಂಚಾನ್, ಕಾರ್ತಿಕ್. ಯಸ್, ಐ ಗಾಟ್ 4 ಆನ್ಸರ್ಸ್. ಸೊ ಗೊತ್ತಾಗತ್ತೆ ನಿಮ್ಗೆ. ಸೊ ಪ್ರಾಕ್ಟೀಸ್ ಮಾಡಿದನು ಹೀಗೆಲ್ಲ ಗೊತ್ತಾಗ್ತಾ ನಿಮ್ಗೆ. ಓಕೆ, ಓಕೆ, ಇಲ್ಲಿ ನೋಡಿ ಹೀಗೆ ಕ್ವಶನ್ ಇದೆ. ಇಫ್ ACEG ಕ್ಯಾನ್ ಬಿ ರಿಟನ್ ಆಸ್ DFHJ QSUW, ಹೇಗೆ ಬರೆಯುವುದು ಅಂತ ಕೇಳಿದೆ. ಈಗ ACEJ DFHJ ವೆರಿ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾನೆ. ಐ ವಿಲ್ ಟೆಲ್ ಯು ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್ ಅಂತ. ನಿಮ್ಗೆ ಗೊತ್ತುಂಟು, A ಅಂದ್ರೆ 1, ಓಕೆ, D ಅಂದ್ರೆ 4. ಕಲೀರಿ, ನೆಕ್ಸ್ಟ್ ಟೈಮ್ ಬರುವಾಗ ಗೊತ್ತಿರ್ಬೇಕು. ಇದನ್ನು ಬರ್ಕೊಳ್ಳಿ, ಮನೇಲಿ ಒಂದು ಚಾರ್ಟ್ ಮಾಡಿ, ಮತ್ತೆ ಕಲೀರಿ. ಮಧ್ಯ ಕೇಳಿದ್ರು ನಿಮ್ಗೆ ಗೊತ್ತಾಗ್ಬೇಕು. ಯು ಶುಡ್ ಬಿ ಸೋ ಫಾಸ್ಟ್. ಈವನ್ Z ಇಂದ ವಾಪಸ್ ಬರುವಾಗಲೂ ಕಲಿಬೇಕು. ಎಸ್, ಇಲ್ಲಿ ಯಾರೋ ಆನ್ಸರ್ ಮಾಡಿದ್ರು. ಓಕೆ, ಫೈನ್. ಕಾರ್ತಿಕ್ ಅಂಡ್ ಸೃಷ್ಟಿ, ತನ್ವಿ. ಓಕೆ, ನೋಡುವ. ಇದು ಏನು ಗೊತ್ತಾ? Q ಅಂದ್ರೆ 17. Q ಅಂದ್ರೆ 17. ನೋಡಿ, 1 ಇದ್ದದ್ದು 3 ಜಾಸ್ತಿ ಆಯ್ತು. 17 ಇದ್ದದ್ದು 3 ಜಾಸ್ತಿ ಆದ್ರೆ 20. 20th ಲೆಟರ್ ಇಸ್ T. ಹಾಗಾಗಿ ಫಸ್ಟ್ T ಇದು ಯಾವುದೋ ಒಂದಾಗಬೇಕು. ಇಲ್ಲಿ ನೋಡಿ, G ಅಂದ್ರೆ 7. ಓಕೆ, J ಅಂದ್ರೆ 11. ಅಂದ್ರೆ 4 ಜಾಸ್ತಿ ಆಯ್ತು. ಗೊತ್ತಾಗ್ತಾ ಇದೆಯಾ? G ಅಂದ್ರೆ 7, J ಅಂದ್ರೆ 11. ಸೊ 4 ಜಾಸ್ತಿ ಆಯ್ತು, ಹೌದಲ್ಲ? G7, H, I, J 10. J ಅಂದ್ರೆ 10, ಸಾರಿ, J ಅಂದ್ರೆ 10 ಆಯ್ತು. ಸೊ 3 ಜಾಸ್ತಿ ಆಯ್ತು. W ಇದ್ದದ್ದು 3, W ಅಂದ್ರೆ 23rd ಲೆಟರ್. 3 ಜಾಸ್ತಿ ಆದ್ರೆ ಸೊ 26. 26th ಲೆಟರ್ Z. ಸೊ ಫಸ್ಟ್ ಲೆಟರ್ T, ಲಾಸ್ಟ್ ಲೆಟರ್ Z is, this is the answer. Okay, have anybody answered? Yes, Dhanyashree, Isha Shetty, Ashlesh, and Tanvi, Srishti, Karthik, Sinchan, and I got 2 more answers, Karthik, and 1 more answer. Here last ಗೆ ಪ್ರತೀಕ್ಷಾ. ಓಕೆ, ಚೆನ್ನಾಗಿ ಆನ್ಸರ್ ಮಾಡಿದ್ವಿ. ಹೀಗೆಲ್ಲ ಕ್ವಶನ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಸ್ಟಡಿ ಮಾಡಿ. ಈಸಿ ಇದೆಯಾ ಕೇಳಿದ್ರೆ ಈಸಿ ಇಲ್ಲ. ಈಸಿ ಇದೆಯಾ ಅಂತ ಕೇಳಿದ್ರೆ ಈಸಿ ಇಲ್ಲ. ಓಕೆ, ಹೀಗೆ ಕ್ವಶನ್ಸ್ ಈ ರೀತಿ ರೆಡಿ ಮಾಡಬೇಕು. ಇದೆಲ್ಲ ಹೇಗೆ ಕ್ವಶನ್, ಯಾವ ರೀತಿ ಅಂತ ನಾವು ನೋಡ್ಬೇಕಾಗ್ತದೆ. ಹೀಗೆ. ಸೊ ದಿಸ್ ಈಸ್ ಅಬೌಟ್ ದ ಕ್ವಶನ್ ಪೇಪರ್. ಇದರಲ್ಲಿ ಆಡ್ ಒನ್ ಯಾವುದು ಅಂತ ಕೇಳ್ತಾರೆ, ಯಾವುದು ತಪ್ಪು ಅಂತ ಕೇಳ್ತಾರೆ. ಇದು ನಮ್ಗೆ ಗೊತ್ತಿರ್ಬೇಕು. ನೀವು ನಾಡ್ದು ಬರುವಾಗ ಏನ್ ಮಾಡ್ಬೇಕಂದ್ರೆ, ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ಸ್ಕ್ವೇರ್ ನಂಬರ್ಸ್ ಬರಿಬೇಕು. ಅದು ಹೇಗೆ ಅಂತ ನಾನು ಚಾರ್ಟ್ ಮಾಡ್ತೇನೆ ಅಥವಾ ಶೇರ್ ಮಾಡ್ತೇನೆ. ಸೊ ದಿಸ್ ಇಸ್ ದ, ಇದು ಎಲ್ಲ ಈ ಚಾಪ್ಟರ್ ಕಲಿಬೇಕು ಅಂತ ದೇರ್ ಇಸ್ ಓನ್ಲಿ ಒನ್ ವೇ. ಈಗ ಇದರಲ್ಲಿ ಯಾವುದು ಆಡ್ ಅಂತ ಹೇಳ್ತೀರಾ, ನೋಡೋ ಗೊತ್ತಾಗೋದಿಲ್ಲ. ಬಟ್ ಯು ಶುಡ್ ನೋ ವಿಚ್ ಇಸ್ ಡಿಫರೆಂಟ್ ಫ್ರಮ್ ದ ಅದರ್. ಯಾವುದೋ ಒಂದು ಭಿನ್ನ ಆಗಿದೆ, ಅಂಡ್ ಯು ಶುಡ್ ಟೆಲ್ ವೈ. ಇದು ಪ್ರಾಕ್ಟೀಸ್ ಇಲ್ಲದೆ ಆಗುದಿಲ್ಲ. ವಿ ನೀಡ್ ರಿಗರಸ್ ಪ್ರಾಕ್ಟೀಸ್. ಓಕೆ, ಪ್ರಾಕ್ಟೀಸ್ ಬೇಕೇ ಬೇಕು, ಇದ್ರೆ ಆಗುದಿಲ್ಲ ಇದು. ಇದರಲ್ಲಿ ನಾನು ಹೇಳ್ತೇನೆ ಹೇಗೆ ಅಂತ. ಸೊ ದಿಸ್ ಇಸ್ ದ ಇದು ಬೇರೆ, ದಿಸ್ ಇಸ್ ದ ಆಡ್ ನಂಬರ್. ವಾಟ್ ಮೀನ್ಸ್ ವಿಚ್ ಈಸ್ ಡಿಫರೆಂಟ್ ಫ್ರಮ್ ಅದರ್ 3. ಔಟ್ ಆಫ್ 4, 4 ಕ್ವಶನ್ ಇಂದ ದಿಸ್ ಈಸ್ ಯಾಕೆ ಅಂತ ಹೇಳಿ ನೋಡುವ. ವೈ? ನಿಖಿಲ್, ಯು ಟೆಲ್ ಮೀ, ಯು ಟೆಕ್ಸ್ಟ್ ಮೀ ವೈ. ನಿಖಿಲ್ ಹೇಳೋದು ಯಾಕೆ ಅಂತ ಮೆಸೇಜ್ ಮಾಡಿ ಅಥವಾ ಅನ್ಮ್ಯೂಟ್ ಮಾಡಿ.
ಇಲ್ಲ ಎನಿಬಡಿ ಹೇಳ್ತೇನೆ ಹೇಗೆ ಅಂತ. ಇಂಗ್ಲಿಷ್ ಐ ಗಾಟ್ 2 ಆನ್ಸರ್ಸ್. Yes, Anmit, you are right because it's a cube number. Isha Shetty, it's a square number. Allah, this is cube number. Okay, ಘನ ಸಂಖ್ಯೆ ಅದು. ಸೊ ಅದರ್ಸ್ ಆರ್ ಸ್ಕ್ವೇರ್ ನಂಬರ್ಸ್. ಇದೆಲ್ಲ ವರ್ಗ ಸಂಖ್ಯೆ. ನೀವು ವರ್ಗ ಸಂಖ್ಯೆಯನ್ನು ಕಲಿಬೇಕು, ಘನ ಸಂಖ್ಯೆಯನ್ನು ಕಲಿಬೇಕು. ಸೊ ಏನ್ ಮಾಡ್ಬೇಕು ಹೇಳ್ತೇನೆ. ಐ ಸ್ಟಾಪ್ ಹಿಯರ್. ಅಲ್ಲ, ಇದನ್ನೊಮ್ಮೆ ತೋರಿಸ್ತೇನೆ ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ. ಸೊ ಈ ರೀತಿ ಕ್ವಶನ್ ನೋಡಿ, ಇಲ್ಲಿದೆ 3 ಗಂಟೆ 4 ಗಂಟೆ ಆದಾಗ ಮುಳ್ಳುಗಳ ನಡುವಿನ ಕೋನ ಎಷ್ಟು, ಕಲಿಸ್ತೇನೆ ಅದನ್ನು. 5 ಗಂಟೆ 15 ನಿಮಿಷ ಆದಾಗ 2 ಮುಳ್ಳುಗಳ ನಡುವಿನ ಕೋನವೆಷ್ಟು. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಇಟ್ 15 minutes past 15. ಅದು ಸುಲಭ ಇಲ್ಲ, ಅದು ಹುಡುಕುದು ಹೇಗೆ ಅಂತ ಹೇಳ್ತೇನೆ. ಇದೆಲ್ಲ ಸೊ ದೀಸ್ ಆರ್ ದ ವೆರಿ ವೆರಿ ಚಾಲೆಂಜಿಂಗ್ ಕ್ವಶನ್ಸ್. ದೀಸ್ ಆರ್ ದ ಟೈಪ್ ಆಫ್ ಕ್ವಶನ್ಸ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಹುಡುಕ್ಲಿಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಸೊ ಇದೆಲ್ಲ ಹೇಗಾಗ್ತದೆ, ಯಾವ ರೀತಿ ಅಂತ ನಾವು ನೋಡ್ಬೇಕು. So many methods are there to solve the problem. Okay. ಇಲ್ಲೊಂದಿದೆ ನೋಡಿ, ಹೀಗೆಲ್ಲ ಕೊಟ್ಟಿದ್ದಾರೆ. ಕಿನ್ ಅಂದ್ರೆ ಹೀಗೆ, ಸನ್ ಅಂದ್ರೆ ಹೀಗೆ, A ಅಂದ್ರೆ ಹೀಗೆ, ಡಸ್ಟ್ ಅಂದ್ರೆ ಇದೆ, ಲೋನ್ ಅಂದ್ರೆ ಹೀಗೆ, ಟೇಕ್ ಅಂದ್ರೆ ಹೀಗೆ. ಆಂಕಲ್ ಅಂದ್ರೆ ಯಾವುದು ಕೇಳ್ತಾರೆ, ಸ್ಟೂಡೆಂಟ್ ಅಂದ್ರೆ ಯಾವುದು ಕೇಳ್ತಾರೆ. ಓಕೆ, ಸೊಲ್ಯೂಷನ್ ಯಾವುದು. ದೇರ್ ಇಸ್ ಅ ಮೆಥಡ್ ಟು ಕ್ರ್ಯಾಕ್ ದಿಸ್ ಕ್ವಶನ್. ಸೊ ಲಿಟಲ್ ಬಿಟ್ ಚಾಲೆಂಜಿಂಗ್, ಬಟ್ ಯು ಹ್ಯಾವ್ ಟು ಲರ್ನ್. ಕಲಿಲೇಬೇಕಾಗ್ತದೆ ಅದು. ಓಕೆ, ನೋಡಿ ಇಲ್ಲೊಂದು, ದಿಸ್ ಇಸ್ ಕಾಲ್ಡ್ ಸಿಲೋಜಿಸಮ್ ಅಂತ ಕರೆಯೋದು. ಇದು ನೋಡಿ, ಎಲ್ಲ ಮೊಬೈಲ್ ಲ್ಯಾಪ್ಟಾಪ್, ಯಾವುದೇ ಲ್ಯಾಪ್ಟಾಪ್ ಮೊಬೈಲ್ ಟ್ಯಾಬ್ಲೆಟ್ ಅಲ್ಲ, ಯಾವುದೇ ಟ್ಯಾಬ್ಲೆಟ್ ಸೂಪರ್ ಕಂಪ್ಯೂಟರ್, ಹೀಗೆಲ್ಲ ಕೊಟ್ಟು ಸೋ ಮೆನಿ ಕ್ವಶನ್ಸ್ ಕೊಟ್ಟು ಹೀಗೆ ಕೇಳ್ತಾರೆ. ಇದು ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಹೇಗೆ ಅಂತ ಹೇಳಿ. ಇಲ್ಲೊಂದು ಕ್ವಶನ್ ಇದೆ, ಇದು ಫಿಗರ್. ಓಕೆ, ಫಿಗರ್ ಮತ್ತೆ ಇಲ್ಲೊಂದು ನಂಬರ್ ಇದೆ, ನಂಬರ್ ಫಿಗರ್ ಕ್ವಶನ್ಸ್. ಓಕೆ, ಹೀಗೆ ಕ್ವಶನ್ಸ್ ಇದೆ. ಈಗ ಇಲ್ಲಿದೆ ನೋಡಿ, ಇಲ್ಲಿಂದ ಒನ್ ಮೋರ್ ಕ್ವಶನ್ ಇಸ್ ಹಿಯರ್. ಇಲ್ಲೊಂದಿದೆ ಹೀಗೆ, ಇಲ್ಲಿ ಮಿರರ್ ಇಟ್ಟಿದ್ದಾರೆ. ಓಕೆ, ಮಿರರ್ ಇಟ್ಟಿದ್ದಾರೆ. ಮಿರರ್ ಇಟ್ರೆ ಮಿರರ್ ಅಲ್ಲಿ ಯಾವುದು ಕರೆಕ್ಟ್ ಕಾಣಬೇಕು, ಯಾವುದು ಕರೆಕ್ಟ್ ಕಾಣಬೇಕು ಅಂತ ಕೇಳೋದು. ಮಿರರ್ ಅಲ್ಲಿ ಇದ ಅಂತ ಕೇಳೋದು ಅವರು. ಹೀಗೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಆಗ ನಮ್ಗೆ ಗೊತ್ತಿರಬೇಕು ಹೇಗೆ ಅದಕ್ಕೆ ಆನ್ಸರ್ ಮಾಡೋದು ಅಂತ. ಆನ್ಸರ್ ಮಾಡೋದು ಹೇಗೆ ಅಂತ. ಓಕೆ, ಈಗ ನಾವು ಅದನ್ನು ಹೇಳಿಕೊಡ್ತೇವೆ. ಅದಕ್ಕೆ ಮಿರರ್ ಇಮೇಜ್ ಅಂತ ಇದೆ. ಸೊ ಆನ್ಸರ್ ಇಸ್ 3 ಅಂತ ಹೇಳ್ತಾರೆ ಕೆಲವರು. ದೇರ್ ಇಸ್ ಎ ಮೆಥಡ್, ಅದನ್ನು ಹೇಳಿಕೊಡ್ತೇವೆ. ಓಕೆ, ಇದೀಗ ಮಿರರ್ ಅಲ್ಲಿ ಹೇಗೆ ಕಾಣ್ತದೆ ಅಂತ ಕೇಳಿದವರು. ಮಿರರ್ ಹೇಗೆ ಕಾಣ್ತದೆ ಅಂತ ಅದಕ್ಕೊಂದು ಆನ್ಸರ್ ಇದೆ. ಇದನ್ನೆಲ್ಲ ಈ ರೀತಿ ಕ್ವಶನ್ಸ್ ಇದೆ ಮಿರರ್ ಅಲ್ಲಿ. ಇದು ವಾಟರ್ ಇಮೇಜ್ ಅಂತ ಕರೀತು. ವಾಟರ್ ಅಲ್ಲಿ ಹೇಗೆ ಕಾಣ್ತದೆ. ಸೊ ನಮ್ಮನ್ನು ಒಂದು 40 ಸ್ಕಿಲ್ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ದೇ ಟೆಸ್ಟ್ ಅಸ್ ಇನ್ 40 ಡಿಫರೆಂಟ್ ವೇಸ್. ಬೇರೆ ಬೇರೆ ರೀತಿಯಲ್ಲಿ ಟೆಸ್ಟ್ ಮಾಡ್ತಾರೆ. ನೋಡಿ, ಇದು ಹೀಗೆ ಇಲ್ಲಿಟ್ರೆ ಇಲ್ಲಿ ಈ ಚಿತ್ರ ಇಲ್ಲಿದೆ ಅಂತ ಕೇಳ್ತಾರೆ. ಸೊ ದೀಸ್ ಆರ್ ದ ಕ್ವಶನ್ಸ್ ದೇ ಆಸ್ಕ್. ಸೊ ದೇರ್ ಆರ್ 100 ಕ್ವಶನ್ಸ್. ಯು ಹ್ಯಾವ್ ಟು ಆನ್ಸರ್ ಇನ್ 120 minutes. ಸ್ಟಾಪ್ ಮಾಡಿ ನಾವು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳ್ತೇನೆ. ಯು ಟೇಕ್ ಪೆನ್ ಅಂಡ್ ಪೇಪರ್. ಓಕೆ, ಪೆನ್ ಅಂಡ್ ಪೇಪರ್ ತೆಕ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳ್ತೇನೆ. ನಾಡ್ದು ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ನೀವೇನ್ ಮಾಡ್ಬೇಕು ನೋಡಿ, ಯು ಹ್ಯಾವ್ ಟು ಹೀಗೆ ಮಾಡ್ಬೇಕು ನೋಡಿ, ಈ ರೀತಿ. ಯು ಹ್ಯಾವ್ ಟು ಮೇಕ್ ಎ ಚಾರ್ಟ್. ಓಕೆ, ಹೀಗೆ ಒಂದು ಚಾರ್ಟ್ ಮಾಡಬೇಕು. ಹೀಗೆ ಮಾಡಿ, ಆಯ್ತಾ. ತುಂಬಾ ದೊಡ್ಡ ಚಾರ್ಟ್ ಮಾಡಬೇಕು. ಹೀಗೆ ಬರ್ಕೊಳ್ಳಿ. ನಾನು ಮತ್ತೆ ಕಳಿಸ್ತೇನೆ, ಸ್ವಲ್ಪ ಟ್ರಯಲ್ ನಿಮಗೆ ಕಳಿಸ್ತೇನೆ.
ಹೀಗೆ ಯು ಹ್ಯಾವ್ ಟು ಡೂ ಎ ಚಾರ್ಟ್ ಲೈಕ್ ದಿಸ್ ಫಾರ್ಮೆಟ್. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ, ತುಂಬ ಮಾಡೋದಿಲ್ಲ. ಈ ರೀತಿ ಮಾಡ್ಕೊಳ್ಳಿ, ಈಗ ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಹೇಳ್ತಾನೆ. ಇದು ತುಂಬಾ ಉದ್ದ, ಈ ರೀತಿ ಚಾರ್ಟ್ ಮಾಡಿಕೊಂಡ್ರೆ ಇದನ್ನು ಮನೆಯಲ್ಲಿ ತೂಗ ಹಾಕಿ ನಿಮಗೆ ಜಾಬ್ ಸಿಗುವವರೆಗೆ, ನಿಮ್ಮ IAS ಆಗುವವರೆಗೆ ಇದು ಬೇಕಾಗ್ತದೆ. ಸೊ ಮೇಕ್ ಎ ಚಾರ್ಟ್ ಆಫ್ ಇನಫ್ ಬಿಗ್ ಸೈಜ್. ಮೇಕ್ ಎ ಚಾರ್ಟ್ ಆಫ್ ಇನಫ್ ಬಿಗ್ ಸೈಜ್. ಓಕೆ, ಇಲ್ಲಿ ಬರೀರಿ. ಓಕೆ, ಇಲ್ಲಿ ಬರೀರಿ n ಅಂತ ಬರೀರಿ. n ಅಂದ್ರೆ ನಂಬರ್. ಇಲ್ಲಿ ಬರೀರಿ n² ಅಂತ ಬರೀರಿ. ಓಕೆ, ಇಲ್ಲಿ ಬರೀರಿ n³ ಅಂತ ಬರೀರಿ. ಓಕೆ, n³ ಅಂತ ಬರೀರಿ. ಇದು ಕೆಳಗಡೆ ತುಂಬಾ ಜಾಗ ಇದೆ. n ಅಲ್ಲಿ ಬರೀರಿ 1 2 3 4 5. ಇದು ಟ್ರಯಲ್ ಅಷ್ಟೇ, ಇದು ತುಂಬಾ ಬರಿಬೇಕು ನೀವು. ಓಕೆ, 6 7 8 ಹೀಗೆ ಮಾಡಿ. n² ಅಂದ್ರೆ ಗೊತ್ತಾಯ್ತಾ? ದೇ ಆರ್ ಸ್ಕ್ವೇರ್ ನಂಬರ್ಸ್. 1 1s are 1, 2 2s are 4, 3 3s are 9, 3 3 9, 4 4 16, 5 5 25. ಇದನ್ನು ಮಾಡಿ ನಾನು ಕಳಿಸಿ ನೀವು ಒಂದು ವಾರದಲ್ಲಿ. 6 6 36, 7 7 49, 49, 8 8 64. and it continues. ಇದು ಕಂಟಿನ್ಯೂ ಆಗ್ತದೆ. ಓಕೆ, n³ ಅಂದ್ರೆ ಇದನ್ನು 3 ಸಲ ಮಲ್ಟಿಪ್ಲೈ ಮಾಡೋದು. ವಿ ಹ್ಯಾವ್ ಟು ಮಲ್ಟಿಪ್ಲೈ ಥ್ರೈಸ್. ಸೊ 1 1s are 1, 1 1s are 1 ಅಂದ್ರೆ 1 ಅದು. 2 into 2 into 2 ಅಂದ್ರೆ 8 ಆಯ್ತು. 2 2 4 2 8, 3 3 9, 3 27. ಓಕೆ, ಇದನ್ನು ಗುಣಿಸಿ ಬರೆದ್ರು ಆಗ್ತದೆ. ನೆಕ್ಸ್ಟ್ 64 ಬರ್ತೀರಾ? ಓಕೆ, ನೆಕ್ಸ್ಟ್ ಎಷ್ಟು? 125. ಸೊ ಬರೀರಿ 125. ನೆಕ್ಸ್ಟ್ ಬರೀರಿ 216. ಕಲಿಬೇಕು ಇದನ್ನೆಲ್ಲ. ದೀಸ್ ಆರ್ ಕಾಲ್ಡ್ ಕ್ಯೂಬ್ ನಂಬರ್ಸ್. ಇದ್ರೆ ಆಗೋದೇ ಇಲ್ಲ. ನೆಕ್ಸ್ಟ್ ಬರಿಬೇಕಾದ್ರು 343. 343. ನೆಕ್ಸ್ಟ್ ಬರಿಬೇಕಾದ್ರು 512. 512. ನೆಕ್ಸ್ಟ್ ಇಲ್ಲಿ ಬರಿಬೇಕಾದ್ರು ಯು ಕಂಟಿನ್ಯೂ ಲೈಕ್ ದಿಸ್. ದೊಡ್ಡ ಚಾರ್ಟ್ ಮಾಡಿಡಿ. ಇದು ಡೈಲಿ ನಿಮ್ಗೆ ಕಾಣಬೇಕು. ಓಕೆ, ಕಾಣಬೇಕು ಮತ್ತೆ ಗೊತ್ತಿರಬೇಕು. ದ ಆಲ್ ನಂಬರ್ ಶುಡ್ ಬಿ ಹ್ಯಾಂಡಿ. ಹ್ಯಾಂಡಿ ಅಂದ್ರೆ ಬೇಕಾದಾಗ ನಿಮ್ಗೆ ಸಿಗ್ಬೇಕದು, ಇಲ್ಲದಿದ್ರೆ ಆಗೋದಿಲ್ಲ. ಇಲ್ಲಿ ಬರೀರಿ n+1. n+1. n ಅಂದ್ರೆ 1 ಪ್ಲಸ್ 1 ಎಷ್ಟಾಯ್ತು? 2 ಆಯ್ತು. n ಅಂದ್ರೆ 2, ಇಲ್ಲಿ 2 + 1 ಎಷ್ಟಾಯ್ತು? 3 ಆಯ್ತು. n ಅಂದ್ರೆ 3 ಇಲ್ಲಿ. ಇದು ಅರ್ಥ ಆದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ತೀರಿ. n ಅಂದ್ರೆ 3, 3 + 1 ಅಂದ್ರೆ 4. ದಿಸ್ ಇಸ್ ಹೌ ಮೆಷಿನ್ ವರ್ಕ್ಸ್. ಮೆಷಿನ್ ವರ್ಕ್ ಆಗೋದು ಹೀಗೆ. 4 + 1 5. Okay, have you completed GMAT table? Yes, Nikhil, GMAT table. GMAT table ಅಂತಲೇ ಮಾಡಿದ್ದು. ಓಕೆ, ಯು ಕಂಟಿನ್ಯೂ ಲೈಕ್ ದಿಸ್. ಗೊತ್ತಾಯ್ತಾ? ಇದನ್ನು ಫಿಲ್ ಮಾಡಿ ನೀವು. ನೆಕ್ಸ್ಟ್ ಇಲ್ಲಿಗೆ ಆಗ್ಲಿಲ್ಲ ನೋಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ? n² + 1 ಮಾಡ್ಬೇಕು. ಹೇಳ್ಬೋದಾ ನಾನು? ಮಾಡ್ತೀರಾ ಇದನ್ನು? n² + 1. ಈಗ ರಫ್ ಮಾಡಿ ಮತ್ತೊಂದು ಚಾರ್ಟ್ ಮಾಡಿ ದೊಡ್ಡದು. ಓಕೆ, ಅದರ ಫೋಟೋ ಇದ್ರೆ ನನ್ನ ಗ್ರೂಪಿಗೆ ಹಾಕಿ. ಇಫ್ ಯು ಆರ್ ವೆರಿ ಇಂಟ್ರೆಸ್ಟೆಡ್ ಅಂಡ್ ವೆರಿ ಈಗರ್ ಟು ಲರ್ನ್. ಮಾಡಬೇಕು ಅಂತಿದ್ರೆ ಒಂದು 2 ಗಂಟೆ ಸಾಕು ಕೂತ್ಕೊಂಡು. ನಮ್ಮ ಸುಮಾರು ಸ್ಟೂಡೆಂಟ್ ಮಾಡಿದ್ದಾರೆ. ಸೊ n² + 1. n² ಇಲ್ಲಿದೆ ನೋಡಿ. ಓಕೆ, n² 1, 1 + 1 = 2. ನೆಕ್ಸ್ಟ್ n² ಇಲ್ಲಿದೆ ನೋಡಿ. 4 + 1 5. n² ಇಲ್ಲಿದೆ 10. ಸ್ಕ್ವೇರ್ ನಂಬರ್ಗಿಂತ 1 ಜಾಸ್ತಿ. 16 ಇಂದ 1 ಜಾಸ್ತಿ. ನೆಕ್ಸ್ಟ್ ಬರೀರಿ n³ + 1. n³ + 1.
ಸೊ ಇದನ್ನು ಬರೀರಿ. n ಕ್ಯೂಬ್ ಇಸ್ ಹಿಯರ್. ಗೊತ್ತಾಗತ್ತಾ? ಹೌದು ಅಂತಾರೆ ಎಸ್ ಹೇಳಿ. ನಿಮ್ಗೆ ಅರ್ಥ ಆಗ್ತದೆ ಅಂತ ಆದ್ರೆ ನಿಮಗೆ ಚಾರ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಎಸ್ ಅಖಿಲೇಶ್, ಆಶ್ಲೇಷ್, ತನ್ವಿ, ತರುಣ್ ರಾಯ್, ಸೃಷ್ಟಿ. ಓಕೆ ಫೈನ್, ಥ್ಯಾಂಕ್ ಯು. ಇಷ್ಟು ಜನ ಆನ್ಸರ್ ಮಾಡಿದ್ರಿ. ಈಗ ಇದನ್ನು ನೀವು ರೆಡಿ ಮಾಡಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿ. ಓಕೆ, ಕಾರ್ತಿಕ್ ಭಟ್, ಐ ಹ್ಯಾವ್ ದಿಸ್ ಟೇಬಲ್ ಇನ್ ಬುಕ್. ಓಕೆ, ಯು ಡೂ ಇಟ್ ಇನ್ ಚಾರ್ಟ್. ವೆರಿ ಗುಡ್. ಅಂಡ್ ಎಲ್ಲಿವರೆಗೆ ಕಂಟಿನ್ಯೂ ಮಾಡಿದಿ ನೋಡು. ಇದು ಸ್ಕ್ವೇರ್ ನಂಬರ್ಸ್ ಇದೆಯಲ್ಲ, 30 ಸ್ಕ್ವೇರ್ ಆದ್ರೂ ಕಲಿಬೇಕು. 30 ಸ್ಕ್ವೇರ್ 900. ಕ್ಯೂಬ್ ನಂಬರ್ಸ್ ಇದೆಯಲ್ಲ 1000 ವರೆಗೆ ಕಲಿಬೇಕು. 10 10 10. ಓಕೆ, ಇದೆಯಾ? n ಕ್ಯೂಬ್ ಪ್ಲಸ್ 1 ಎಲ್ಲ ಮಾಡಿದ್ಯಾ ಕಾರ್ತಿಕ್? ಕಾರ್ತಿಕ್, ಹ್ಯಾವ್ ಯು ಡನ್ n ಪ್ಲಸ್ 1, n ಕ್ಯೂಬ್ ಪ್ಲಸ್ 1? ಓಕೆ, ಎಸ್ ಡನ್, ಥ್ಯಾಂಕ್ ಯು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಕೇಳಿ, ವೆರಿ ಇಂಟ್ರೆಸ್ಟಿಂಗ್. n ಕ್ಯೂಬ್ ಪ್ಲಸ್ n ಸ್ಕ್ವೇರ್. n ಕ್ಯೂಬ್ ಪ್ಲಸ್ n ಸ್ಕ್ವೇರ್. n ಕ್ಯೂಬ್ ಅಂದ್ರೆ 1, n ಸ್ಕ್ವೇರ್ ಅಂದ್ರೆ 1, 1 ಪ್ಲಸ್ 1 ಅಂದ್ರೆ 2. ಇದು ವೆರಿ ಇಂಟ್ರೆಸ್ಟಿಂಗ್. ದಿಸ್ ಇಸ್ ವೆರಿ ವೆರಿ ರಿಕ್ವೈರ್ಡ್, ವೆರಿ ಮಚ್ ರಿಕ್ವೈರ್ಡ್. ನೆಕ್ಸ್ಟ್, n ಕ್ಯೂಬ್ ಇಸ್ 8, n ಸ್ಕ್ವೇರ್ ಇಸ್ 4, ದ ಸಮ್ ಇಸ್ 12. ಹೀಗೆ ಮಾಡಿ, n ಕ್ಯೂಬ್ ಪ್ಲಸ್ n ಸ್ಕ್ವೇರ್. ಇದನ್ನು ಕಂಟಿನ್ಯೂ ಮಾಡಿ. ನೆಕ್ಸ್ಟ್, n ಕ್ಯೂಬ್ ಮೈನಸ್ n ಸ್ಕ್ವೇರ್ ಮಾಡಿ. n ಕ್ಯೂಬ್ ಮೈನಸ್ n ಸ್ಕ್ವೇರ್. ಇದೆಲ್ಲ ಚಾರ್ಟ್ ಇರ್ಬೇಕು ನಮ್ಮ ಹತ್ರ. ಸೊ n ಕ್ಯೂಬ್ ಇಸ್ 1, 1 minus 1 is 0. So 8 minus 4 is 4. 27 minus 9 is 18. 64 minus 16 is 48. So 100. Okay, 100. So it continues. ಸೊ ಈ ರೀತಿ ನಿಮಗೆ ಒಂದು ಯೋಚನೆ ಬರ್ತರೆ ಇಲ್ಲೇನಾದ್ರು ಬರಿಬಹುದು. ಕ್ಯಾನ್ ವಿ ರೈಟ್ ಲೈಕ್ ದಿಸ್? ಕ್ಯಾನ್ ವಿ ರೈಟ್ ಲೈಕ್ ದಿಸ್? ನಿಖಿಲ್, ಯು ಹ್ಯಾವ್ ಸೆಂಟ್ an WhatsApp image. Okay, I will see later. I will see it later. So it continues like this. So next week ಗೆ ಬರುವಾಗ the target is this. Okay, target ಹೀಗೆ ನಿಮಗೆ. ಯಾರೋ ವಾಟ್ಸಪ್ ಇದರಲ್ಲಿ ಕಳಿಸಿದ್ರು ನಂಗೆ, ನಾನು ನೋಡ್ತೇನೆ. ಸರಿ, n ಕ್ಯೂಬ್ ಮೈನಸ್ n ಸ್ಕ್ವೇರ್, n ಕ್ಯೂಬ್ ಪ್ಲಸ್ n ಸ್ಕ್ವೇರ್. ನೆಕ್ಸ್ಟ್ ಏನ್ ಮಾಡ್ಬೋದು ಹೇಳಿ? ಯು ಹ್ಯಾವ್ ಎನ್ ಆಪ್ಷನ್ n ಕ್ಯೂಬ್ ಪ್ಲಸ್ n ಸ್ಕ್ವೇರ್ ಪ್ಲಸ್ 1, n ಕ್ಯೂಬ್ ಪ್ಲಸ್ n ಸ್ಕ್ವೇರ್ ಪ್ಲಸ್ 1. ಹೀಗೆ ಬೇರೆ ಬೇರೆ ಮಾಡಿಡ್ಬೋದು. ನೀವೇ ಮಾಡಿ, ನೀವೇ ಚಾರ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ನೆಕ್ಸ್ಟ್ ಬರಿಬಹುದು n ಕ್ಯೂಬ್ ಪ್ಲಸ್ n ಸ್ಕ್ವೇರ್ ಮೈನಸ್ 1. ನೆಕ್ಸ್ಟ್ ಬರಿಬಹುದು, ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಸ್ n ಕ್ಯೂಬ್ ಪ್ಲಸ್ 4, n ಕ್ಯೂಬ್ ಪ್ಲಸ್ 4. ಹೀಗೆ ಬರಿಬಹುದು. ಎಷ್ಟು ಬೇಕಿರೋ ಯು ಕ್ಯಾನ್ ಡೂ ಅಟ್ ಯುವರ್ ವಿಲ್. ನಿಮ್ಗೆ ಎಷ್ಟು ಮನ್ಸುಂಟೋ ಅಷ್ಟು ಮಾಡ್ಬೋದು. ನಾವು ಇವತ್ತಿಡೀ ಕಲ್ತದೇನು ಅಂತ ಹೇಳ್ತೇನೆ. ಒಂದು, ನಾವೇನ್ ಕಲ್ತೆವು? ಒಂದು ಚಾರ್ಟ್ ಮಾಡಿ. ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3. ಒಂದು ಚಾರ್ಟ್ ಮಾಡಿ. ಎರಡನೇ ಚಾರ್ಟ್ ಇದು ಮಾಡಿ. ಮೂರನೇದು 100 ಕ್ವಶನ್ಸ್ ಅನ್ನು 100 ಮಿನಿಟ್ ಅಲ್ಲಿ ಆನ್ಸರ್ ಮಾಡೋದು ಹೇಗೆ ಅಂತ ಟ್ರೈ ಮಾಡಿ. ಸೊ ಕ್ವಶನ್ಸ್ ಎಲ್ಲಿ ಸಿಗತ್ತೆ ಅಂದ್ರೆ DSCRT ಗೆ ಹೋದ್ರೆ ಯು ವಿಲ್ ಗೆಟ್ ಮಾಡೆಲ್ ಕ್ವಶನ್ ಪೇಪರ್. ಅದರಲ್ಲಿ GMAT ಅಲ್ಲಿ ನಾವು ಎಷ್ಟು ತೆಗಿತೇವೆ ಅಷ್ಟು ನಮ್ಮ ಬುದ್ಧಿವಂತಿಕೆ ಇರೋದು. ಇಲ್ಲಿ ನಾವು ಎಕ್ಸಾಮ್ ಅನ್ನು ಚೆನ್ನಾಗಿ ಕಲ್ತ್ರೆ ಬ್ಯಾಂಕ್ ಎಕ್ಸಾಮ್, ರೈಲ್ವೆ ಎಕ್ಸಾಮ್, MBA ಎಕ್ಸಾಮ್, ಮತ್ತೆ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್, CET ಅಲ್ಲ, ನೀಟಿಗೆ ಬರುದಿಲ್ಲ, ಎಂಜಿನಿಯರ್ ಆಗುವಾಗ ಇಂಥ ಕ್ವಶನ್ಸ್ ಕೇಳ್ತಾರೆ. ಓಕೆ, ಆ ಕ್ವಶನ್ಗೆ ನೀವು ಆನ್ಸರ್ ಎಲ್ಲ ಮಾಡ್ಬೋದು. ಸರಿಯಾ? ಸೊ ಈ ರೀತಿ ನೀವು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಆಗ್ಬೋದಾ? ಸೊ ಚೆನ್ನಾಗಿ ಭಾಗವಹಿಸಿದ್ರಿ. ಯು ಹ್ಯಾವ್ ಪಾರ್ಟಿಸಿಪೇಟೆಡ್ ವೆರಿ ವೆಲ್. So I stop here. I will continue next time and I will send the link. ನಿಮಗೆ ಡೌಟ್ ಇದ್ರೆ ನನಗೆ ಮೆಸೇಜ್ ಮಾಡ್ಬೋದು, ನೀವು ವಾಟ್ಸಪ್ ಮಾಡ್ಬೋದು.
ನಾವು 1-2 ದಿವಸ ಒಳಗೆ ನಿಮ್ಗೆ ಆನ್ಸರ್ ಮಾಡ್ತೇವೆ. ಓಕೆ, ನಾನು ಹೇಳಿದ್ದು ಸ್ಪೀಡ್ ಆಯ್ತು ಅಂತ ಆದ್ರೆ ಐ ಕ್ಯಾನ್ ಸ್ಲೋ ಡೌನ್, ಐ ಕ್ಯಾನ್ ಚೇಂಜ್ ಮೈ ಪೇಸ್, ಸ್ಪೀಡ್ ಅನ್ನು ಕಮ್ಮಿ ಮಾಡ್ತೇನೆ. ಮತ್ತೆ ಬೇರೆ ಬೇರೆ ದಿವಸ ಬೇರೆ ಬೇರೆ ಟೀಚರ್ಸ್ ಪಾಠ ಮಾಡ್ತಾರೆ ನಿಮ್ಗೆ. ಸೊ ಎವ್ರಿಥಿಂಗ್ ವಿಲ್ ಬಿ ಡನ್ ಇನ್ ಆನ್ಲೈನ್ ಅಲ್ಲೇ ಮಾಡ್ತೇವೆ. ಸೊ ಏನೇ ಕ್ವಶನ್ಸ್ ಇದ್ರು ನೀವು ಕೇಳ್ಬೋದು, ಯು ಕ್ಯಾನ್ ಶೇರ್. ಓಕೆ, ಅಷ್ಟನ್ನು ಮಾಡಿ. ಸೊ ಯು ಹ್ಯಾವ್ ಆನ್ಸರ್ಡ್ ವೆರಿ ವೆಲ್. ಕೆಲವರು ಆನ್ಸರ್ ಮಾಡಿದ್ದಾರೆ, ಇನ್ನು ಕೆಲವರು ಆನ್ಸರ್ ಮಾಡಿ. ಡನ್ ವೆರಿ ವೆಲ್. ಓಕೆ, ಆಶ್ಲೇಷ್ ಒಂದು ಮೆಸೇಜ್ ಕಳಿಸಿದ್ದಾನೆ, ಐ ವಿಲ್ ಸಿ ಲೇಟರ್. ಓಕೆ, ಎಸ್ ಸರ್. ನಿಖಿಲ್, ಥ್ಯಾಂಕ್ ಯು ವೆರಿ ಮಚ್. ಸೊ ಥ್ಯಾಂಕ್ ಯು ಆಲ್. Thank you all. I stop here. Okay. Yes. So thank you very much. All the best. Ishtu speed saka. Okay, Ashlesh, thank you very much. I think you should reduce your speed. Aitu speed kammi ಮಾಡ್ತೇನೆ. ಆಗ್ಬೋದಾ? Thank you. Speed kammi ಮಾಡ್ತೇನೆ. ಬೇರೆ ಏನಾರು ಇದ್ರೆ ಹೇಳಿ. Nikhil, very nice answer. Ashlesh, I will slow down. ಬೇರೆ ಏನಾರು ಇದ್ರೆ ಹೇಳಿ. ಥ್ಯಾಂಕ್ ಯು. ಐ ಶುಡ್ ರೆಡ್ಯೂಸ್, ಸ್ಪೀಡ್ ರೆಡ್ಯೂಸ್ ಮಾಡ್ತೇನೆ. ಓಕೆ, ಆಗ್ಬೋದು, ಮಾಡ್ತೇನೆ, ಸ್ಪೀಡ್ ರೆಡ್ಯೂಸ್ ಮಾಡ್ತೇನೆ. ಬೇರೆ ಏನಾರು ಇದ್ರೆ ಹೇಳಿ. ಥ್ಯಾಂಕ್ ಯು ಆಲ್. ಬಾಯ್.